ಬಿದ್ದವ, ಕಾಡುಗಳಿಲ್ಲ, ನೀರು ಸಿಗುವಂಥದ್ದಿಲ್ಲ, ವಾತಾವರಣ ಇವತ್ತು ಪೊಲ್ಯೂಟೆಡ್ ಆಗ್ಲಿಕ್ಕತ್ತದ ರೀ. ದೆಹಲಿ ಇವತ್ತು ಎಷ್ಟು ಪೊಲ್ಯೂಟೆಡ್ ಆಗ್ಯದ. ಮತ್ತು ಅವು ಗುಡ್ಡುಗಟ್ಟು ಹೋಗಿಬಿಟ್ಟಪ್ಪ ಅಂದ್ರೆ ಇನ್ನೂ ಅಲ್ಲಿ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವಾತಾವರಣ ಅದು ದೆಹಲಿಯಲ್ಲೇ. ಇನ್ನು ಉಳಿದ ಕಡೆ ಅದೇ ಪರಿಸ್ಥಿತಿ, ರಾಜಸ್ಥಾನದಲ್ಲಿ ಆಗಿರ್ಬೋದು, ಗುಜರಾತ್ದಲ್ಲಿ ಆಗಿರ್ಬೋದು, ಅಲ್ಲಿ ಡೆವಲಪ್ಮೆಂಟ್ ಅದೇ ರೀತಿ ಇದ್ದಾವೆ, ಹರಿಯಾಣದಲ್ಲಿ ಆಗಿರ್ಬೋದು. ಅವು ಕಾಡು ಇರೋದ್ರಿಂದ, ಅರಾವಳಿ ಕಾಡು ಇರೋದ್ರಿಂದ ಇವತ್ತು ಜನ ಒಂದಿಷ್ಟು ನೆಮ್ಮದಿಯ ಉಸಿರನ್ನು ತೊಗೊಳ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ಹೇಗೋ ಬದುಕ್ತಾ ಇದ್ದಾರೆ. ಇನ್ನು ಅವು ಏನಾದರೂ ಆದರೆ ಮತ್ತು ಇನ್ನೊಂದಿಲ್ಲ ಗಮನಿಸ್ಬೇಕಾಯ್ತಪ್ಪ ಅಂದ್ರೆ, ಅರಾವಳಿ ಜಗದ ಅತ್ಯಂತ ಹಳೆಯ ಬೆಟ್ಟಗಳು. ಇಂಥ ಬೆಟ್ಟಗಳಲ್ಲಿ ಸಾಕಷ್ಟು ಖನಿಜ ಪದಾರ್ಥಗಳಿದ್ದಾವೆ, ಅದೆಲ್ಲ ಹಳ್ಳಿ ತೆಗೆದು ಹೋಗೋದು, ಗಿಡಗಳು ಕುಲ್ಲ ಮಾಡಿದರೆ ಏನಾಗ್ತದೆ ಪರಿಸ್ಥಿತಿ. ಜಸ್ಟ್ ಒಂದಿಷ್ಟು ನೀವು ಅದನ್ನು ಕಲ್ಪನೆ ಮಾಡಿಕೊಡ್ರಿ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಮಾನದಂಡ ಮಾಡಿದರು 100 ಮೀಟರ್ ಕಡಿಮೆ ತೆಗಿಲು ಅಂತೇಳಿ. ಆದರೆ 30ರಿಂದ ಹೆಚ್ಚು ಕಡಿಮೆ 80 ತನಕ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಬೆಟ್ಟಗಳದಾವೆ. ಅದಕ್ಕೆ ಇವತ್ತು ಜನ ಅಲ್ಲಿ ಹೊಚ್ಚಿದ್ದು ಬಿಟ್ಟಿದ್ದಾರೆ. ಏನಪ್ಪ ಇದು ಕಾಂಗ್ರೆಸ್ಗಿಂತ ಒಳ್ಳೆ ಆಡಳಿತ ಬರ್ತದೆ, BJP ಕೊಟ್ಟರೆ ಅವರು ಅದನ್ನು ತೆಗೆದ ಮಾಡ್ತಾ ಇದ್ದಾರಲ್ಲಪ್ಪ, ಇದು ಎಲ್ಲ ಕಾರ್ಪೊರೇಟ್ಗಳಿಗೆ ಕೊಟ್ಟು ಬಿಡ್ತಾ ಇದ್ದಾರೆ. ಅವ್ರನ್ನ ತಮ್ಮ ಪಾರ್ಟಿ ಮಾಡಿ ಬಂದರೆ ಸಾಕಪ್ಪ, ನಾವು ಹಾಳೆ ಹೋಗಿ ಏನು ದೇಶ ಅನ್ನುವಂಥ ಮಟ್ಟಿಗೆ ಬಂದಿದ್ದು ಬಿಟ್ಟಿದ್ದಾರೆ. ಇವತ್ತು ಚುನಾವಣೆ ಗೆಲ್ಲೋದು, ದುಡ್ಡು ಹಂಚೋದು, ಆರಿಸಿ ಬರೋದು, ಈ ಟ್ಯಾಕ್ಟಿಕ್ಸ್ ಇವತ್ತು ಸ್ಟಾರ್ಟ್ ಆಗಿಬಿಟ್ಟದ. ಭಾಳ ದಿವಸ ಇದೆ ಇದು. ಕಾಂಗ್ರೆಸ್ಗರು ಮಾಡ್ತಾಯಿದ್ರು, ಅದೇ ನೋಟ್ಬಂದಿ ಮಾಡಿ ಎಲ್ಲರಿಗೆ ದುಡ್ಡು ಕಸ್ಕೊಂಡ್ರು. ಈಗ ಬರೀ BJP ಇವತ್ತು 80% ಹೆಚ್ಚು 70 to 80% ಪಾರ್ಟಿ ಫಂಡ್ ಯಾರು ಬರ್ತಿದ್ದಾರೆ ಆಡಳಿತ ಪಕ್ಷ BJP.